Hello everyone, hope you're all doing well and safe in home. So today we are going to discuss about storage, warehousing, different types of warehouses and certain storage practices. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಮತ್ತು ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂತ ನಾನು ಇನ್ನೊಂದ್ಸತಿ ಇದು ರಿವೈಸ್ ಮಾಡ್ತಾ ಇದ್ದೀನಿ ಕಾನ್ಸೆಪ್ಟ್, ಮತ್ತು ಟೈಪ್ಸ್ ಆಫ್ ವೇರ್ ಹೌಸಸ್ ಕೂಡ ಝೂಮ್ ಕ್ಲಾಸಲ್ಲೆಲ್ಲ ಆಗಿದೆ ಆಲ್ರೆಡಿ, ಮತ್ತು ಇನ್ನೊಂದ್ಸತಿ ರಿವೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ. Storage involves proper management for preserving goods from the time of their production or purchase till actual use. ಸ್ಟೋರೇಜ್ ಅಂದರೆ ಏನು ಅಂದರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಮತ್ತು ಸೇಫ್ಟಿ, ಪ್ರೊವೈಡಿಂಗ್ ಸೇಫ್ಟಿ ಟು ದ ಗೂಡ್ಸ್ ಸೊ ದಟ್ ಪ್ರೊಡಕ್ಷನ್ ಆದಮೇಲೆ ಆ್ಯಕ್ಚುಯಲ್ ಕನ್ಸಂಪ್ಷನ್ವರೆಗೂ ಅದು ಪ್ರಾಪರಾಗಿ ಸೇಫಾಗಿ ಹ್ಯಾಂಡಲ್ ಆಗಬೇಕು, ಅದರ ಕ್ವಾಲಿಟಿ ಸ್ಯಾಕ್ರಿಫೈಸ್ ಆಗಬಾರ್ದು ಅಂತ. ಅದಕ್ಕೆ ಅಲ್ವಾ ಪ್ಯಾಕಿಂಗ್ ರ್ಯಾಪಿಂಗ್ ಎಲ್ಲ ಮಾಡುವಂತಹದ್ದು, ಸೊ ದಟ್ ಇಟ್ಸ್ ಕ್ವಾಲಿಟಿ ಕೆನಾಟ್ ಬಿ ಸ್ಯಾಕ್ರಿಫೈಸ್ಡ್ ಆ್ಯಂಡ್ ಗೂಡ್ಸ್ ಕೆನಾಟ್ ಬಿ ಡ್ಯಾಮೇಜ್ಡ್. ಸೊ ಫಾರ್ ದಟ್ ಪರ್ಪಸ್ ದೇ ಯೂಸ್ ವೇರ್ ಹೌಸಸ್ ಆ್ಯಂಡ್ ದ ಸರ್ವಿಸಸ್ ಆಫ್ ದೋಸ್ ವೇರ್ ಹೌಸಸ್ ಆರ್ ಕಾಲ್ಡ್ ಆಸ್ ವೇರ್ ಹೌಸಿಂಗ್. When this storage is done on a large scale and in a specified manner, it is called warehousing. So all these storage practices, all activities or the processes or the efforts are called as warehousing. ಸೊ ಸ್ಮಾಲ್ ಸ್ಕೇಲಲ್ಲಿ ಅದು ಮಾಡಿದ್ರೆ ಅದು ಜಸ್ಟ್ ಗೋಡನ್ ಆಗುತ್ತೆ, ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಅದು ವೇರ್ ಹೌಸಿಂಗ್ ಆಗುತ್ತೆ. ಸೊ ವೇರ್ ಹೌಸಿಂಗ್ ರೆಫರ್ಸ್ ಟು ದ ಆ್ಯಕ್ಟಿವಿಟೀಸ್ ಇನ್ವಾಲ್ವಿಂಗ್ ಸ್ಟೋರೇಜ್ ಆಫ್ ಗೂಡ್ಸ್ ಆನ್ ಎ ಲಾರ್ಜ್ ಸ್ಕೇಲ್. ಸೊ ಲಾರ್ಜ್ ಸ್ಕೇಲಲ್ಲಿ ಗೂಡ್ಸ್ನ ಸ್ಟೋರೇಜ್ ಮಾಡುವಂತಹದ್ದೇ ವೇರ್ ಹೌಸಿಂಗ್, ಮತ್ತು ಅದು ತುಂಬ ಸೈಂಟಿಫಿಕ್ ಮ್ಯಾನರಲ್ಲಿರುತ್ತೆ, ಸಿಸ್ಟಮ್ಯಾಟಿಕ್ ಮತ್ತು ಆರ್ಡರ್ ಮ್ಯಾನರಲ್ಲಿರುತ್ತೆ. ಸೊ ಮೇಕಿಂಗ್ ದೆಮ್ ಅವೈಲೇಬಲ್ ಕನ್ವೀನಿಯೆಂಟ್ಲಿ ವೆನ್ ಎವರ್ ನೀಡೆಡ್. ಸೊ ಸರ್ಟನ್ ಗೂಡ್ಸ್, ಇದು ರಾ ಮೆಟೀರಿಯಲ್ಸ್ ಎಲ್ಲ ಸೀಸನಲ್ ಇರುತ್ತೆ, ಮತ್ತು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನೋಡಿಕೊಂಡು ನಾವು ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಸೊ ಯಾವಾಗ ಡಿಮ್ಯಾಂಡ್ ಇರೋಲ್ಲ ಆವಾಗ ನಾವು ಆ ರಾ ಮೆಟೀರಿಯಲ್ಸ್ ತುಂಬ ಪ್ರಿಸರ್ವ್ ಆಗಿ ಸೇಫ್ಟಿಯಾಗಿ ಒಂದು ಕಡೆ ಇಡಬೇಕಾಗುತ್ತೆ, ಮತ್ತು ಯಾವಾಗ ಜಾಸ್ತಿ ಸೇಲ್ಸ್ ಇರುತ್ತೆ ಆವಾಗ ನಾವು ಪ್ಲೇಸ್ ಆಫ್ ಪ್ರೊಡಕ್ಷನಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡಿಬಿಟ್ಟು ಇನ್ನೊಂದು ಕಡೆ ಅದನ್ನು ಪ್ಯಾಕೇಜಿಂಗ್ ಮಾಡುವಂತಹದ್ದೆಲ್ಲ ನೋಡಬೇಕಾಗುತ್ತೆ. ಇದಕ್ಕೆಲ್ಲ ವೇರ್ ಹೌಸಿಂಗ್ ತುಂಬ ಸಹಾಯ ಆಗುತ್ತೆ. ಈವನ್ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಮಾಡುವಾಗ, ಇಂಪೋರ್ಟ್ಸ್ ಏನಾದರೂ ಮಾಡುವಾಗ ರಾ ಮೆಟೀರಿಯಲ್ಸ್ ಹಾರ್ಬರ್ಸಿಂದ ಬರೋಕ್ಕೆ, ಅಲ್ಲಿಂದ ಶಿಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ, ಅಲ್ಲಿಂದ ಡೆಲಿವರಿ ತಗೊಳ್ಳೋಕ್ಕೆ ಒಂದು ಕಡೆ ಒಂದು ಪ್ಲೇಸ್ ಇರಬೇಕಾಗುತ್ತೆ, ವೇರ್ ಹೌಸ್ ಮಾಡ್ತಾರೆ ಅಲ್ಲಿಂದ ಮತ್ತೆ ಗೂಡ್ಸು ಮತ್ತು ರಾ ಮೆಟೀರಿಯಲ್ಸ್ ತಯಾರು ಮಾಡೋಕ್ಕೆ ಅಲ್ಲಿಂದ ಮತ್ತೆ ಲಾಜಿಸ್ಟಿಕ್ಸ್ ಫೆಸಿಲಿಟಿ ತಗೊಳ್ತಾರೆ. ಸೊ ನೆಕ್ಸ್ಟ್, ಟ್ರೆಡಿಷ್ನಲ್ ಆರ್ ಓಲ್ಡ್ ಸ್ಟೋರೇಜ್ ಪ್ರಾಕ್ಟೀಸಸ್ ಇನ್ ಇಂಡಿಯಾ. ಸೊ ಗೂಡ್ಸ್ನ ತುಂಬ ಪ್ರಿಸರ್ವ್ ಮಾಡಿ ಇಡೋಕ್ಕೆ ಕೆಲವೊಂದು ಪ್ರಾಕ್ಟೀಸಸ್ ಇದೆ ಇಂಡಿಯಾದಲ್ಲಿ. ಅದು ಟ್ರೆಡಿಷ್ನಲ್ ಡೇಸ್ದು ಹೇಳ್ತೀನಿ ಕೆಲವೊಂದು ನೋಡಿ. ಅದರಲ್ಲಿ ಫಸ್ಟ್ ಒಂದು ಗನ್ನಿ ಬ್ಯಾಗ್ಸ್ ಬರುತ್ತೆ. ಸೊ ಮೇಡ್ ಅಪ್ ಆಫ್ ಬರ್ನಿಟ್ ಆರ್ ಜೂಟ್. ಸೊ ಚೀಲ ಇರುತ್ತೆ ಅಲ್ವಾ, ಸೊ ಗನ್ನಿ ಬ್ಯಾಗ್ಸ್ ಅದು ಯೂಸ್ ಮಾಡ್ತಾರೆ ಗೂಡ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ, ಕಮೋಡಿಟೀಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಮತ್ತು ಅರ್ಥರನ್ ಕಂಟೈನರ್ಸು, ಅದು ಬರ್ನ್ಟ್ ಕ್ಲೇ ಆಫ್ ಕೆಪಾಸಿಟಿ ರೇಂಜಿಂಗ್ ಫ್ರಮ್ 0.5 to 3 ಇದು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬರ್ನ್ಟ್ ಕ್ಲೇಯಿಂದ ಮಾಡುವಂತಹದ್ದು, ಇದು ನಾನು ಇದು ಹೇಳಿದ್ದೆ ಅಲ್ವಾ ನಿಮಗೆ, ಗಾದಿ ಥರ ಮಾಡ್ತಾರೆ ಅಂತ. ಸೊ ಅದು ಮಾಡ್ತಾರೆ, ಒಂದು ಓವನ್ ಶೇಪ್ ಥರ ಬರುತ್ತೆ. ಸೊ ಆ ಓವನ್ ಶೇಪಿಂದ ಅವರು ಒಂದು ಕಂಟೈನರ್ಸ್ ಬ್ರಿಕ್ ಕ್ಲೇ ಕೆಪಾಸಿಟಿಯಿಂದ ತಯಾರು ಮಾಡುವಂತಹದ್ದು. ನೆಕ್ಸ್ಟ್ ಬ್ಯಾಂಬೂ ಕಂಟೈನರ್ಸ್, ಇದು ಇಂಡೋರ್ ಆ್ಯಂಡ್ ಔಟ್ಡೋರ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಟೆಡ್ ವಿತ್ ಸ್ಪ್ಲಿಟ್ ಬ್ಯಾಂಬೂ ಆರ್ ಲೋಕಲಿ ಅವೈಲೇಬಲ್ ಪ್ಲ್ಯಾಂಟ್ಸ್. ಸೊ ಬ್ಯಾಂಬೂ ಪ್ಲ್ಯಾಂಟ್ಸ್ ಮತ್ತು ಬೇರೆ ಪ್ಲಾಸ್ಟರ್ಸ್, ವಾಲ್ ಪ್ಲಾಸ್ಟರ್ಸ್ ಎಲ್ಲ ಇಟ್ಕೊಂಡು ಮಡ್ ಯೂಸ್ ಮಾಡಿಕೊಂಡು ಅವರು ಇದು ಮಾಡ್ತಾರೆ. ನೀವು ಈ ಒಂದು ಪಿಕ್ಚರಲ್ಲಿ ನೋಡ್ತಾ ಇರಬಹುದು ಯಾವ ಥರ ಇದು ಮಾಡ್ತಾರೆ ಅಂತ, ಪ್ರೊಟೆಕ್ಷನ್ಸ್ ಮಾಡ್ತಾರೆ ಅಂತ. ಈವನ್ ಈಗ ಪಿರಮಿಡಲ್ಲಿ ನೀವು ನೋಡ್ಬೋದು ಮಮ್ಮೀಸ್ನ ಯಾವ ಥರ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ಸ್. ಸೊ ದಟ್ ಶಾಲೋ ಅಂಡರ್ಗ್ರೌಂಡ್ ಪಿಟ್ಸ್ ವಿತ್ ಡೆಪ್ತ್ಸ್ ವೇರಿಂಗ್ ಫ್ರಮ್ 1 to 15 meter ಡಿಪೆಂಡಿಂಗ್ ಅಪಾನ್ ದ ವಾಟರ್ ಟೇಬಲ್ ಆಫ್ ದಿ ಏರಿಯಾ. ಸೊ ಕೆಲವೊಂದು ಕಮೋಡಿಟೀಸ್ ಅಂಡರ್ಗ್ರೌಂಡಲ್ಲಿ ಸಹ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೊ ಹ್ಯುಮಿಡಿಟಿ, ಮಾಯಿಶ್ಚರ್, ಟೆಂಪರೇಚರ್ ಇದೆಲ್ಲ ನೋಡಿಕೊಂಡು ಮಾಡ್ತಾರೆ. ಸೊ ಅವೈಲಬಿಲಿಟಿ ಅದಕ್ಕೆ ಡಿಪೆಂಡ್ಸ್ ಆನ್ ದ ಟೈಪ್ಸ್ ಆಫ್ ಪ್ರಾಡಕ್ಟ್ ದೇ ಆರ್ ಗೋಯಿಂಗ್ ಟು ಡೂ ದಟ್. ಸೊ ಇದರ ಜೊತೆ ಇನ್ನೂ ಕೆಲವೊಂದು ಸ್ಟೋರೇಜ್ ಪ್ರಾಕ್ಟೀಸಸ್ ಇದೆ, ನಾನು ಆಲ್ರೆಡಿ ಇದಕ್ಕಿಂತ ಮುಂಚೆ ಝೂಮಲ್ಲೂ ಹೇಳಿದ್ದೀನಿ, ಮತ್ತು ಒಂದು
ಯೂಟ್ಯೂಬ್ ವಿಡಿಯೋ ಸಹ ಮಾಡಿದ್ದೀನಿ. ಇನ್ನೊಂದು ಸತಿ ನಾನು ರಿವೈಸ್ ಮಾಡ್ತೀನಿ ನೋಡಿ. ಡ್ರೈಯಿಂಗ್ ಅಂತ. ಸೊ ಡ್ರೈಯಿಂಗಲ್ಲಿ ಏನಾಗುತ್ತೆ ಅಂದರೆ ಆಚೆ ಸನ್ಶೈನಲ್ಲಿ ಒಂದು ಕಾಯಿಸೋದು, ಆಚೆ ಸನ್ಶೈನ್ ಮತ್ತು ವಿಂಡ್ಗೆ ಆಚೆ ಬಿಡುವಂತಹದ್ದು. ಸೊ ಯಾವ ಥರ ಈಗ ಕೆಲವೊಂದು ಕಮೋಡಿಟೀಸ್, ಇದು ಪಿಕಲ್ಸ್ ಮತ್ತು ಸೀಡ್ಸ್ ಎಲ್ಲ ಇರುತ್ತೆ, ಈವನ್ ರಾಗಿ, ರೈಸ್ ಇದೆಲ್ಲ ಆಚೆ ಹಾಕಿ ಸ್ವಲ್ಪ ಹೊತ್ತು ಬೆಳಕು ತೋರಿಸೋದು, ಸೂರ್ಯದ್ದು ಬೆಳಕು ತೋರಿಸೋದು. ಆವಾಗ ಏನಾದರೂ ಕೀಟಾಣುಗಳಿದ್ದರೆ, ಅದು ಇನ್ಸೆಕ್ಟ್ಸ್ ಅದೇನಾದರೂ ಇದ್ದರೆ ಅದು ನಾಶ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೂಲಿಂಗ್. ಸೊ ಇದರಲ್ಲಿ ಕೂಲರ್ಸ್ನ ಇನ್ಸ್ಟಾಲ್ ಮಾಡುವಂಥದ್ದು ಇಂಡಸ್ಟ್ರೀಸಲ್ಲಿ, ಫ್ಯಾಕ್ಟ್ರೀಸಲ್ಲಿ. ಸೊ ಥ್ರೂ ಆ ಕೂಲರ್ಸಿಂದ ಏನಾಗುತ್ತೆ ಅಂದರೆ ಕಮೋಡಿಟೀಸ್ ಪ್ರೊಟೆಕ್ಟ್ ಆಗುತ್ತೆ, ಸೇಫ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಕೂಲಿಂಗ್ ಪ್ಲೇಸಸಲ್ಲಿ ಇಡುವಂತಹದ್ದು. ಮತ್ತು ಒಂದು ವಾರ್ಮ್ ಟೆಂಪ್ರೇಚರಲ್ಲಿ ಒಂದು ಇದು ಕೊಡುವಂತಹದ್ದು, ಕೂಲರ್ಸ್ ಮೇಂಟೈನ್ ಮಾಡಿ ಇದು ಕೊಡುವಂತಹದ್ದು. ಈಗ ಫಾರ್ ಎಕ್ಸಾಂಪಲ್ ಮೆಡಿಸಿನ್ಸ್ ಎಲ್ಲ ಬಿಲೋ 40 ಡಿಗ್ರಿ ಫ್ಯಾರೆನ್ಹೀಟ್ ಟೆಂಪ್ರೇಚರಲ್ಲಿ ಇಟ್ಟಿರ್ತಾರೆ ನೋಡಿ. ಸೊ ಅದು. ನೆಕ್ಸ್ಟ್ ಫ್ರೀಸಿಂಗ್. ಇದು ಮೋರ್ ದೆನ್ 100 ಫ್ರೀಸಿಂಗಲ್ಲಿ ಇಟ್ಟಿರ್ತಾರೆ ಫ್ಯಾರೆನ್ಹೀಟಲ್ಲಿ. ಸೊ -100 ಡಿಗ್ರಿ ಸೆಲ್ಸಿಯಸಲ್ಲಿ ಇರುತ್ತೆ ಇದು ಟೆಂಪ್ರೇಚರ್. ಇದರಲ್ಲಿ ಸ್ಪೆಷಲಿ ನಾವು ಮೀಟ್ ಮತ್ತು ಐಸ್ ಕ್ರೀಮ್ಸ್ ಇದೆಲ್ಲ ಸ್ಟೋರ್ ಮಾಡೋಕ್ಕೆ, ಪ್ರಿಸರ್ವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸ್ಪೆಷಲಿ ಈಗ ನೀವು ರೆಫ್ರಿಜಿರೇಟರ್ಸ್, ಫ್ರಿಜ್ ಎಲ್ಲ ಮನೆಯಲ್ಲಿ ಯೂಸ್ ಮಾಡ್ತೀರಲ್ವ, ಅದು ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೀಟಿಂಗ್. ಸೊ ಹೀಟಿಂಗಲ್ಲಿ ಒಂದು ನಾರ್ಮಲ್ ಟೆಂಪರೇಚರ್ ಕೊಡುವಂತಹದ್ದು. ಈಗ ಎಸ್ಪೆಷಲಿ ಈಗ ಮಿಲ್ಕ್ ಪ್ಯಾಕ್ ಮಾಡೋಕ್ಕೆ ಮುಂಚೆ ಒಂದು ಅಷ್ಟು ಅಂತ ಟೆಂಪ್ರೇಚರ್ ಕೊಡ್ತಾರೆ ಅದಕ್ಕೆ. ಸೊ ಆ ಒಂದು ಟೆಂಪ್ರೇಚರ್ ಕೊಟ್ಬಿಟ್ಟು ಮತ್ತೆ ಪ್ಯಾಕ್ ಮಾಡುವಂತಹದ್ದು. ಸೊ ದಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೇನಾದರೂ ಇದ್ದರೆ, ಜರ್ಮ್ಸ್ ಇದ್ದರೆ ಅದು ನಾಶ ಆಗುತ್ತೆ. ಸೊ ದಟ್ ಇಟ್ ಕ್ಯಾನ್ ಕಿಲ್ ದ ಸ್ಮಾಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಾಲ್ಟಿಂಗ್. ಸೊ ಸಾಲ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಉಪ್ಪು ಮಿಕ್ಸ್ ಮಾಡುವಂತಹದ್ದು ಕೆಲವೊಂದು ಕಮೋಡಿಟೀಸ್ ಮಧ್ಯದಲ್ಲಿ, ಜೊತೆ ಕೆಲವೊಂದು ಕಮೋಡಿಟೀಸ್ ಜೊತೆ ಸಾಲ್ಟ್ ಮಿಕ್ಸ್ ಮಾಡ್ತಾರೆ, ಉಪ್ಪು ಮಿಕ್ಸ್ ಮಾಡ್ತಾರೆ. ಆವಾಗ ಇದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಮತ್ತು ಬೇರೆ ಕೀಟಾಣಾಂಶಗಳಿರುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಈವನ್ ಈಗ ಪಿಕಲ್ಸ್ ಇದಕ್ಕೆಲ್ಲ ಜಾಸ್ತಿ ಉಪ್ಪು ಹಾಕ್ತಾರೆ, ಯಾಕಂದರೆ ಅದು ಜಾಸ್ತಿ ಲೈಫ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಸೀಡ್ಸ್ ಇರುತ್ತೆ ಅಲ್ಲಿ, ರೈತರೆಲ್ಲ ಏನು ಮಾಡ್ತಾರೆ ಅಂದರೆ ಅದು ಸಾಲ್ಟ್ ಜೊತೆ ಹಾಕಿ ಇಟ್ಟಿರ್ತಾರೆ ಅದನ್ನು. ಸೊ ಅದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಸೀಡ್ಸ್ ಮತ್ತು ಕೆಲವೊಂದು ಕಮೋಡಿಟೀಸು ತುಂಬ ಸೇಫ್ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೆಥಡ್ ಇದೆ ಶುಗರಿಂಗ್ ಅಂತ. ಅದು ಗಾದಿ ಅಂತಲೂ ಹೇಳ್ತೀವಿ ನಾವು. ಸೊ ಓವಲ್ ಶೇಪ್ ಥರ ಇರುತ್ತೆ. ಹಳ್ಳಿ ಕಡೆ ಎಲ್ಲ ನೋಡ್ಬೋದು ನೀವು, ಒಂದು ಮಡ್ಡಿಂದ ಕ್ಲೇಯಿಂದ ತಯಾರು ಮಾಡಿರುವಂತಹ ಒಂದು ಟ್ಯಾಂಕ್ ಥರ ಇರುತ್ತೆ ಮನೆಯಲ್ಲೇ. ಸೊ ಅದರಲ್ಲಿ ಇದು ಕಮೋಡಿಟೀಸ್ನ ಸ್ಪೆಷಲಿ ರಾಗಿ ಮತ್ತು ರೈಸ್ ಅದರಲ್ಲಿ ಹಾಕಿರ್ತಾರೆ. ಸೊ ಫಿಫೋ ಮೆಥಡ್ ಯೂಸ್ ಮಾಡ್ತಾರೆ ಅದರಲ್ಲಿ. ಮತ್ತು ರ್ಯಾಟ್ಸ್ ಇದೆಲ್ಲ ಬರ್ದಿರ ನೋಡ್ಕೊಳ್ಳೋಕ್ಕೆ ಅವರು ಬೆಕ್ಕನ್ನ ಸಾಕಿರ್ತಾರೆ. ಮತ್ತು ಅದರ ಜೊತೆ ಏನು ಹೇಳ್ತಿರ್ಬೇಕಂದ್ರೆ ನೀಮ್ ಲೀವ್ಸ್ ಮತ್ತು ಟರ್ಮರಿಕ್ ಇದೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದಿದೆ ಪಿಕ್ಲಿಂಗ್ ಮೆಥಡ್ ಅಂತ. ಸೊ ಪಿಕ್ಲಿಂಗಲ್ಲಿ ಏನಾಗುತ್ತೆ ಅಂದರೆ ಗ್ಲಾಸ್ ಬಾಟಲ್ಸ್ ಮತ್ತು ಗ್ಲಾಸ್ ಬಾಟಲ್ಸಲ್ಲಿ ಪ್ರಿಸರ್ವ್ ಮಾಡಿ ಇಡುವಂತಹದ್ದು, ಮತ್ತು ಕೆಲವೊಂದು ಆಯಿಲ್ ಇರುತ್ತೆ ಅದನ್ನು ಯೂಸ್ ಮಾಡುವಂತಹದ್ದು. ಸೊ ದಟ್ ಆ ಆಯಿಲ್ ಹಾಕಿದ್ರೆ ಆ ಕಮೋಡಿಟೀಸಲ್ಲಿ ಜಾಸ್ತಿ ಲೈಫ್ ಇರುತ್ತೆ ಅಂತ ಹೇಳ್ತಾರೆ. ಈಗ ಎಸ್ಪೆಷಲಿ ಪಿಕಲ್ಸ್ಗೆಲ್ಲ ಮತ್ತು ಕೆಲವೊಂದು ಸ್ಪೆಷಲ್ ಆಯಿಲ್ ಆ್ಯಡ್ ಮಾಡ್ತಾರೆ. ಸೊ ಅದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಜಾಸ್ತಿ ಲೈಫ್ ಬರುತ್ತೆ ಮತ್ತು ಟೇಸ್ಟಿ ಬರುತ್ತೆ ಅಂತ ಹೇಳ್ತಾರೆ. ಈವನ್ ಫಾರ್ ಫ್ರೂಟ್ ಜ್ಯೂಸಸ್ ಆಲ್ಸೋ. ನೆಕ್ಸ್ಟ್ ಒನ್ ಕ್ಯಾನಿಂಗ್. ಸೊ ಕ್ಯಾನಿಂಗಲ್ಲಿ ಏನಾಗುತ್ತೆ ಅಂದರೆ ಪ್ರಿಸರ್ವೇಷನ್ ಆಫ್ ಫುಡ್ಸ್ ಬೈ ಸೀಲ್ಡ್ ಆರ್ ದ ಕ್ಯಾನ್ಸ್ ಆರ್ ಇನ್ ದ ಜಾರ್ಸ್. ಸೊ ಕೆಲವೊಂದು ಪ್ರಾಡಕ್ಟ್ಸ್ ನೋಡ್ಬೋದು, ಈಗ ಎಸ್ಪೆಷಲಿ ಮೆಡಿಸಿನ್ಸ್ ಮತ್ತು ಕೆಲವೊಂದು ವೈನ್ ಇದೆಲ್ಲ ನೋಡ್ಬೋದು ನೀವು, ಪ್ಯಾಕ್ ಮಾಡಿ ಕ್ಯಾನ್ ಹಾಕಿರ್ತಾರೆ, ಸೀಲ್ ಹಾಕಿರ್ತಾರೆ ಅದ್ರ ಮೇಲೆ. ಸೊ ಅದು ಸೀಲ್ ಓಪನ್ ಆಗಿದೆ ಅಂದರೆ ಅದು ಆಲ್ರೆಡಿ ಯೂಸ್ ಆಗಿದೆ ಅಂತ ಅರ್ಥ. ಸೀಲ್ ಓಪನ್ ಆಗಿಲ್ಲ ಅಂದರೆ, ಅದು ಪ್ಲಾಸ್ಟರ್ ತೆಗೆದಿಲ್ಲ ಅಂದರೆ ಅದು ಸ್ಟೋರೇಜ್ ಆಗಿ ತುಂಬ ಕ್ವಾಲಿಟೇಟಿವ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ ಜೆಲ್ಲಿಯಿಂಗ್. ಸೊ ಜೆಲ್ಲಿಯಿಂಗಲ್ಲಿ ಏನಾಗುತ್ತೆ ಅಂದರೆ ಆ್ಯಡಿಂಗ್ ದ ಎಕ್ಸ್ಟ್ರಾ ಫ್ಲೇವರ್ಸ್. ಸೊ ಇದರಲ್ಲಿ ಕೆಲವೊಂದು ಎಕ್ಸ್ಟ್ರಾ ಫುಡ್ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ, ಮತ್ತು ಕೆಲವೊಂದು ಕ್ವಾಲಿಟೇಟಿವ್ ಆಯಿಲ್ಸ್ ಆ್ಯಡ್ ಮಾಡ್ತಾರೆ. ಸೊ ಆವಾಗ ಪ್ರಾಡಕ್ಟ್ಸು ತುಂಬ ಕ್ವಾಲಿಟೇಟಿವ್ ಆಗಿರುತ್ತೆ, ಪ್ರೊಟೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ.
ಈಗ ನೀವು ಮಾಜಾ ಮತ್ತು ಕೆಲವೊಂದು ಜ್ಯೂಸಸ್ ಎಲ್ಲ ನೋಡಬಹುದು. ಸೊ ಅದರಲ್ಲಿ ಶುಗರ್ ಆ್ಯಡ್ ಮಾಡಿರ್ತಾರೆ, ಅದಕ್ಕೆ ಕೆಲವೊಂದು ಪ್ರೊಟೆಕ್ಟಿವ್ ಕವರ್ಸ್ ಥರ ಇಟ್ಟಿರ್ತಾರೆ. ಈವನ್ ಈಗ ನೀವು ಪೆಟ್ರಾ ಇದು ನೋಡಬಹುದು, ಮಿಲ್ಕ್, ಅದರಲ್ಲಿ ಸಹ ಇದು ಮಾಡಿರ್ತಾರೆ. ಅಂದರೆ 7 ಲೇಯರ್ಸ್ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟ್ ಒನ್ನು ಮೆಥಡ್ ಈಸ್ ಜಗ್ಗಿಂಗ್. ಸೊ ಇಟ್ ಈಸ್ ನಥಿಂಗ್ ಬಟ್ ಟೈಟ್ಲಿ ಕವರಿಂಗ್ ದ ಕಂಟೈನರ್ಸ್. ಎಸ್ಪೆಷಲಿ ಒಂದು ಟೈಟಾಗಿ ಕಂಟೈನರ್ಸ್ನ ಪ್ಯಾಕ್ ಮಾಡಿರ್ತಾರೆ. ಎಸ್ಪೆಷಲಿ ಈಗ ಎಕ್ಸ್ಪೋರ್ಟೆಡ್ ಮೀಟ್ ಇದಕ್ಕೆಲ್ಲ ಬಂದಾಗ ಅದನ್ನು ಯೂಸ್ ಮಾಡ್ತಾರೆ. ಏನಾದರೂ ಇರಲಿ, ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಮ್ ಇದೆಲ್ಲ ಇರುತ್ತೆ ಅಲ್ವಾ, ಸೊ ಆ ಬ್ಯಾರಲ್ಸಲ್ಲಿ ತುಂಬ ಟೈಟಾಗಿ ಕಂಟೈನರ್ಸ್ನ ಪ್ಯಾಕ್ ಮಾಡಿರ್ತಾರೆ. ಸೊ ಆ ಟೈಟ್ ಕಂಟೈನರ್ಸ್ನೇ ನಾವು ಜಗ್ಗಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೆಥಡ್ ಬರಿಯಲ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೈ ಆ್ಯಶ್ ಯೂಸ್ ಮಾಡ್ತೀವಿ. ಆ ಡ್ರೈ ಆ್ಯಶ್ ಜೊತೆ ಆ ಸೀಡ್ಸ್, ಬೇರೆ ಏನಾದರೂ ಕಮಾಡಿಟೀಸ್ ಕೆಲವೊಂದು ಮಿಕ್ಸ್ ಮಾಡಿದ್ರೆ ಅದು ಬೇಗ ನಾಶ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ಸೆಕ್ಟ್ಸಿಂದ ಮತ್ತು ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಮತ್ತು ಬರ್ಡ್ಸಿಂದ ಇದಕ್ಕೆಲ್ಲ ಪ್ರೊಟೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ಕಮಾಡಿಟೀಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಟೈಪ್ಸ್ ಆಫ್ ವೇರ್ ಹೌಸಸ್. ಸೊ I had told only public warehouses, private warehouses and bonded warehouses. Apart from that, we have different names also, but almost similar meanings only. So let us discuss one by one. So private warehouses. So private warehouses are the companies operated by a company for shipping and storing its own products. ಸೊ ಪ್ರೈವೇಟ್ ವೇರ್ಹೌಸಸ್ ಅಂತ ಹೇಳಿದ್ರೆ ಇದು ಪ್ರೈವೇಟ್ ಪೀಪಲ್ ಓನ್ ಮತ್ತು ಮ್ಯಾನೇಜ್ ಮಾಡುವಂತಹದ್ದು. ಸೊ ಅವ್ರ ಪ್ರಾಡಕ್ಟ್ಸ್ ಮಾತ್ರ ಶಿಪ್ಪಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ಎಸ್ಪೆಷಲಿ ಮ್ಯಾನುಫ್ಯಾಕ್ಚರರ್ಸ್ ಆರ್ ಟ್ರೇಡರ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಮೇಂಟೈನ್ ಮಾಡ್ಕೊಳ್ತಾರೆ. ಸೊ ಕನ್ಸ್ಟ್ರಕ್ಷನ್ಸ್ ಯಾವ ಥರ ಆಗುತ್ತೆ ಅಂದರೆ ನಿಯರ್ ಫಾರ್ಮರ್ಸ್ ನಿಯರ್ ದೇರ್ ಫೀಲ್ಡ್ಸ್, ಹೋಲ್ಸೇಲರ್ಸ್ ಆ್ಯಂಡ್ ರಿಟೇಲರ್ಸ್ ನಿಯರ್ ದೇರ್ ಬಿಸ್ನೆಸ್ ಸೆಂಟರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ನಿಯರ್ ದೇರ್ ಫ್ಯಾಕ್ಟ್ರೀಸ್. ನೆಕ್ಸ್ಟ್ ಕಂಪ್ನೀಸ್ ಸ್ಟೇಬಲ್ ಇನ್ವೆಂಟ್ರಿ ಲೆವೆಲ್ಸ್ ಆ್ಯಂಡ್ ಲಾಂಗ್ ರನ್ ಎಕ್ಸ್ಪೆಕ್ಟೇಷನ್ಸ್. ಅವರು ಏನಕ್ಕೆ ಸ್ಟೋರ್ ಮಾಡ್ತಾರೆ ಅಂತ ಹೇಳಿದ್ರೆ ಲಾಂಗ್ ರನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವ್ರದ್ದು. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಇರುತ್ತೆ, ಜಾಸ್ತಿ ಯಾವಾಗ ಡಿಮ್ಯಾಂಡ್ ಇರುತ್ತೆ ಆವಾಗ ಅವರು ಸಪ್ಲೈ ಮಾಡೋಕ್ಕೆ ಈ ಪ್ರಾಡಕ್ಟ್ಸ್ನ ವೇರ್ ಹೌಸಸಲ್ಲಿ ಇಟ್ಟಿರ್ತಾರೆ. ಸೊ ಸೂಟಬಿಲಿಟಿ ಏನಪ್ಪ ಅಂತ ಹೇಳಿದ್ರೆ ಫರ್ಮ್ಸ್ ದಟ್ ರಿಕ್ವೈರ್ ಸ್ಪೆಷಲ್ ಹ್ಯಾಂಡ್ಲಿಂಗ್ ಆ್ಯಂಡ್ ಸ್ಟೋರೇಜ್ ಫೀಚರ್ಸ್ ಆ್ಯಂಡ್ ವಾಂಟ್ ಟು ಕಂಟ್ರೋಲ್ ಡಿಸೈನ್ ಆ್ಯಂಡ್ ಆಪರೇಷನ್ಸ್ ಆಫ್ ದಿ warehouse. Next one is public warehouses. So public warehouses are used by firms and small firms and large firms. So these public warehouses are licensed by government and maintained by government sectors. So it provides storage and physical distribution services on a rental basis. So ಬಾಡಿಗೆ ಕೊಡುವಂತಹದ್ದು ಇದು. ಸ್ಪೆಷಲಿ ಫಾರ್ಮರ್ಸ್ಗೆ ಕೊಡ್ತಾರೆ, ಇದು ಅಗ್ರಿಕಲ್ಚರ್ ಪರ್ಪಸ್ಗೆ ಮತ್ತು ಟ್ರೇಡರ್ಸ್ಗೂ ಮ್ಯಾನುಫ್ಯಾಕ್ಚರರ್ಸ್ಗೂ ಸಹ ಕೊಡ್ತಾರೆ ಫಾರ್ ಸ್ಟೋರೇಜ್ ಚಾರ್ಜ್. ಇನ್ ರಿಟರ್ನ್ ದೇ ಹ್ಯಾವ್ ಟು ಪೇ ಸ್ಟೋರೇಜ್ ಚಾರ್ಜ್, ದಟ್ ಈಸ್ ಅಬೌಟ್ ಫೀ. ಸೊ ಇಟ್ ಈಸ್ ಲೈಸೆನ್ಸ್ಡ್ ಬೈ ಗೌರ್ಮೆಂಟ್. ಸೊ ಆಲ್ಮೋಸ್ಟ್ ಆಲ್ ದೀಸ್ ವೇರ್ ಹೌಸಸ್ ಆರ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್. ನೆಕ್ಸ್ಟ್ ಗೌರ್ಮೆಂಟ್ ವೇರ್ ಹೌಸಸ್. So this is also almost similar to public warehouses. So this owned and managed and controlled by state government or the central government or the public corporations or even the local authorities. If customers cannot pay rent within the specified time, authority can recover rent disposing of goods. ಸೊ ಗೂಡ್ಸ್ ಇಟ್ಟಿರ್ತಾರಲ್ವ ಅವರು, ಅದನ್ನು ಪೇ ಮಾಡಿಲ್ಲ ಅಂದರೆ ಗೂಡ್ಸ್ ಅವರು ಕೊಡೋದಿಲ್ಲ ಅಲ್ಲಿ. ಸೊ ಯಾವ ಡಿಸ್ಪೋಸ್ ಮಾಡೋವರೆಗೂ ಅದನ್ನು ಗೂಡ್ಸ್ ಇದು ಮಾಡ್ತಾರೆ. Next is the cooperative warehouses. It is owned, managed and controlled by cooperative societies which facilitates most economic rates to its members. ಸೊ ಇದು ಕೋಆಪರೇಟಿವ್ ಹೌಸಸ್ ಬರೀ ಆ ಕೋಆಪರೇಟಿವ್ ಮೆಂಬರ್ಸ್ ಇರೋರಿಗೆ ಮಾತ್ರ ಆ ಸರ್ವಿಸಸ್ನ ಪ್ರೊವೈಡ್ ಮಾಡಿಕೊಡ್ತಾರೆ ಅವರು. ಸೊ ಎಸ್ಪೆಷಲಿ ಇಟ್ ಈಸ್ ಲೊಕೇಟೆಡ್ ಇನ್ ಪಂಜಾಬ್, ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ಆಂಧ್ರ. ಈ 4 ಸ್ಟೇಟ್ಸಲ್ಲಿ ಮೇಜರ್ ಆಗಿ ಕೋಆಪರೇಟಿವ್ ವೇರ್ ಹೌಸಸ್ ವರ್ಕ್ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಈಸ್ ಎ ಬಾಂಡೆಡ್ ವೇರ್ ಹೌಸಸ್. So these bonded warehouses are licensed to accept imported goods for storage before payment of customs duty. ಸೊ ಕಸ್ಟಮ್ಸ್ ಡ್ಯೂಟಿ ಪೇ ಮಾಡೋಕ್ಕೆ ಮುಂಚೆ ಇಂಪೋರ್ಟ್ ಆಗಿದ ತಕ್ಷಣ ಆ ರಿಸೀವ್ ಮಾಡಿಕೊಂಡು ಒಂದು ಸ್ಟೋರೇಜಲ್ಲಿ ಇಟ್ಟಿರ್ತಾರಲ್ವ, ಅದನ್ನೇ ಬಾಂಡೆಡ್ ವೇರ್ ಹೌಸಸ್ ಅಂತ ಹೇಳ್ತೀವಿ. ಸೊ ಇಂಪೋರ್ಟೆಡ್ ಮರ್ಚೆಂಟೈಸ್ ಈಸ್ ಸ್ಟೋರ್ಡ್ ಆ್ಯಂಡ್ ರಿಲೀಸ್ಡ್ ಓನ್ಲಿ ಆಫ್ಟರ್ ದ ಪೇಮೆಂಟ್ ಆಫ್ ಅಪ್ರೋಪ್ರಿಯೇಟ್ ಟ್ಯಾಕ್ಸ್.
ಸೊ ಇಂಪೋರ್ಟ್ ಆದಮೇಲೆ ಮರ್ಚಂಡೈಸಸ್ ಎಲ್ಲ ಏನೇನು ಸ್ಟೋರ್ ಮಾಡಿರ್ತಾರೆ ಅವರು ಅದೆಲ್ಲ ರಿಲೀಸ್ ಮಾಡೋಕ್ಕೆ ಮುಂಚೆ ನಾವು ಅಪ್ರೋಪ್ರಿಯೇಟ್ ಟ್ಯಾಕ್ಸಸ್ ಪೇ ಮಾಡಬೇಕಾಗುತ್ತೆ. ಸೊ ಅಂಟಿಲ್ ವಿತೌಟ್ ದಟ್ ಇಟ್ ಕ್ಯಾನ್ ನಾಟ್ ಬಿ ರಿಲೀಸ್ಡ್. ಸೊ ಎಸ್ಪೆಷಲಿ ಇದರಲ್ಲಿ ಏನು ಬಾಂಡೆಡ್ ವೇರ್ ಹೌಸಸಲ್ಲಿ ಏನೇನು ಇಟ್ಟಿರ್ತಾರೆ ಅಂದರೆ ಎಸ್ಪೆಷಲಿ ದ ಸಿಗರೇಟ್ಸ್, ಲಿಕ್ಕರ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್. ಓಕೆ, ಸೊ ಇಟ್ ಈಸ್ ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ದ ಪೋರ್ಟ್ ಟ್ರಸ್ಟ್ಸ್. ಸೊ ಹಾರ್ಬರ್ಸ್ ಕಡೆ ಇರುವಂತಹ ಬಂದರು ಇರುತ್ತೆ ಅಲ್ವಾ, ಆ ಕಡೆ ಇರುವಂತಹ ಪೋರ್ಟ್ ಟ್ರಸ್ಟ್ಸ್ ಅವರು ಇದನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಅವರೇ ಓನರ್ ಆಗಿರ್ತಾರೆ ಇದಕ್ಕೆ. ಮತ್ತು ಇಟ್ ಆ್ಯಕ್ಟ್ಸ್ ಇನ್ 2 ಕೆಪಾಸಿಟೀಸ್ ವೈಸ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಬೇಲಿ ಆಫ್ ಗೂಡ್ಸ್. ಸೊ ಆಸ್ ಲ್ಯಾಂಡ್ ಲಾರ್ಡ್ ಪ್ರೊವೈಡ್ಸ್ ಸ್ಟೋರೇಜ್ ಫೆಸಿಲಿಟೀಸ್ ಆನ್ ರೆಂಟ್. ಸೊ ಲ್ಯಾಂಡ್ ಲಾರ್ಡ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಸ್ಟೋರೇಜ್ ಫೆಸಿಲಿಟೀಸ್ನ ಒಂದು ಬಾಡಿಗೆ ಇದರಲ್ಲಿ ಕೊಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಆರ್ ದ ವೇರ್ ಹೌಸಸ್. ಇಟ್ ಈಸ್ ಡಿಸೈನ್ ಟು ಮೂವ್ ಗೂಡ್ಸ್ and it is large and highly automated. It receives goods from various plants and suppliers, take orders, fill them efficiently, deliver to customers quickly. ಸೊ ಇದರಲ್ಲಿ ಎಸ್ಪೆಷಲಿ ಸಪ್ಲೈಯರ್ಸ್ ಯೂಸ್ ಮಾಡುವಂತಹದ್ದು. ಸೊ ಸಪ್ಲೈಯರ್ಸ್ ಏನು ಮಾಡ್ತಾರೆ ಅಂದರೆ ಈಗ ಮ್ಯಾನುಫ್ಯಾಕ್ಚರರ್ಸ್ಗೆ ಮತ್ತು ಕಸ್ಟಮರ್ಸ್ಗೆ ಸಪ್ಲೈ ಮಾಡುವಂತಹ ಕಮೋಡಿಟೀಸ್ ಏನಿರುತ್ತೆ ಅದು ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸಲ್ಲಿ ಇಟ್ಟಿರ್ತಾರೆ. ಸೊ ಈಗ ಎಸ್ಪೆಷಲಿ ಕೆಲವೊಂದು ಲಾಜಿಸ್ಟಿಕ್ಸ್ ಸೆಂಟರ್ಸ್ ಇರುತ್ತೆ, ಅವ್ರ ಕೆಲಸನೇ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಲೊಕೇಶನ್ಸಲ್ಲಿ ಅವರು ಕಮೋಡಿಟೀಸ್ನ ಸಪ್ಲೈ ಮಾಡುವಂತಹದ್ದು, ಆರ್ಡರ್ಸ್ ತಗೊಳ್ಳುವಂತಹದ್ದು ಮತ್ತು ಅದಕ್ಕೆ ಎಫಿಷಿಯೆಂಟಾಗಿ ಸಪ್ಲೈ ಮಾಡುವಂತಹದ್ದು. ನೆಕ್ಸ್ಟ್ ಇಟ್ ಈಸ್ ಲೊಕೇಟೆಡ್ ನಿಯರ್ ದ ಮಾರ್ಕೆಟ್ ಓನ್ಡ್ ಆರ್ ಲೀಸ್ಡ್ ಬೈ ಮ್ಯಾನುಫ್ಯಾಕ್ಚರರ್ಸ್. ಸೊ ಇದು ಸ್ಪೆಷಲಿ ಮಾರ್ಕೆಟ್ಸ್ ಹತ್ತಿರ ಇರುತ್ತೆ ಮತ್ತು ಇದು ಮ್ಯಾನುಫ್ಯಾಕ್ಚರರ್ಸ್ ಲೀಸ್ಗೆ ತಗೊಳ್ಳಿರ್ತಾರೆ ಅಂತ ಹೇಳ್ತಾರೆ. ಇಟ್ ಈಸ್ ಆಕ್ಸೆಸ್ ಟು ಟ್ರಾನ್ಸ್ಪೋರ್ಟ್ ದ ನೆಟ್ವರ್ಕ್. ಇಟ್ ಈಸ್ ಎ ಗುಡ್ ಆಕ್ಸೆಸ್ ಟು ಟ್ರಾನ್ಸ್ಪೋರ್ಟ್ ದ ನೆಟ್ವರ್ಕ್, ಸ್ಪೆಷಲಿ ದ ಹೈವೇಸ್ ಮತ್ತು ಡಿಸ್ಟ್ರಿಕ್ಟ್ ಹೈವೇಸ್ ಈ ಕಡೆ ಎಲ್ಲ ಈ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಕೋಲ್ಡ್ ಸ್ಟೋರೇಜ್. ಸೊ ಕೋಲ್ಡ್ ಸ್ಟೋರೇಜ್ ಇಸ್ ನಥಿಂಗ್ ಬಟ್ ಪ್ರಿಸರ್ವೇಷನ್ ಪೆರಿಷಬಿಲಿಟಿ ಆಫ್ ಗೂಡ್ಸ್ ಅಗೇನ್ಸ್ಟ್ ದ ಪೇಮೆಂಟ್ ಆಫ್ ಎ ಸ್ಟೋರೇಜ್ ಚಾರ್ಜ್. ಈಗ ಕೆಲವೊಂದು ಪೆರಿಷಬಲ್ ಗೂಡ್ಸ್ ಇರುತ್ತೆ, ಆ ಪೆರಿಷಬಲ್ ಗೂಡ್ಸಲ್ಲಿ ಎಸ್ಪೆಷಲಿ ಈಗ ಮೆಡಿಸಿನ್ಸ್, ಡ್ರಗ್ ಇರುತ್ತೆ ಅಲ್ವಾ, ಆ ಕಡೆ ಎಲ್ಲ ಅವರು ಏನು ಮಾಡಬೇಕಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತ ಬರುತ್ತೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪೇಮೆಂಟ್ ಅಥವಾ ಚಾರ್ಜ್ ಅದನ್ನು ಪೇ ಮಾಡಿ ಅವರು ಆ ಕೋಲ್ಡ್ ಸ್ಟೋರೇಜಸಲ್ಲಿ ಪ್ರಿಸರ್ವ್ ಮಾಡಿ ಇಡಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಅಷ್ಟೇ ಟೆಂಪ್ರೇಚರ್ ಬೇಕಂತ ಇರುತ್ತೆ ಮತ್ತು ಒಂದು ಕ್ಲೈಮೇಟ್ ಕಂಡೀಷನ್ಸ್ ಇದೆಲ್ಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಕೆಲವೊಂದು ಸೆನ್ಸಿಟಿವ್ ಐಟಮ್ಸ್ ಇರುತ್ತೆ, ಸ್ಪೆಷಲಿ ದ ಇಂಜೆಕ್ಷನ್ಸ್ ಮತ್ತು ಟ್ಯಾಬ್ಲೆಟ್ಸ್ ಇದೆಲ್ಲ ಅದಕ್ಕೆ ಒಂದು ಸೆನ್ಸಿಟಿವ್ ಐಟಮ್ಸಲ್ಲಿ ಪ್ರಿಸರ್ವ್ ಮಾಡಿ ಇಡುವಂತಹದ್ದೇ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ವೇರ್ ಹೌಸಸ್. ಸೊ ನೋಡಿ ಹೆಸರೇ ಹೇಳ್ತಿದೆ ಇದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ವೇರ್ ಹೌಸಸ್ ಅಂತ. ಇಟ್ ಈಸ್ ಲೊಕೇಟೆಡ್ ನಿಯರ್ ದ ಪೋರ್ಟ್ಸ್ ವೇರ್ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಅಂಡರ್ಟೇಕನ್. ಆಗಲೇ ನಾವು ಅಂದ್ಕೊಂಡಿದ್ದು ಅದು ಡೊಮೆಸ್ಟಿಕ್ ಮತ್ತು ಬೇರೆ ಇಂಟರ್ನ್ಯಾಷನಲ್ ಟ್ರೇಡ್, ಬಟ್ ಇದು ಜಾಸ್ತಿ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಸ್ಟೋರೇಜ್ ಫೆಸಿಲಿಟೀಸ್ ಫಾರ್ ಗೂಡ್ಸ್ ಅವೇಟಿಂಗ್ ಆನ್ವರ್ಡ್ ಮೂಮೆಂಟ್ಸ್. ಸೊ ಹಾರ್ಬರ್ಸಲ್ಲಿ ಮತ್ತು ಇಂಟರ್ನ್ಯಾಷನಲ್ ಪೋರ್ಟ್ಸಲ್ಲಿ, ಏರ್ಪೋರ್ಟ್ಸ್ ಇರಲಿ ಅಥವಾ ಹಾರ್ಬರ್ಸ್ ಇಲ್ಲಿ ಆ ಕಡೆ ಇರುತ್ತೆ ಇದು. ಮತ್ತು ಫೆಸಿಲಿಟೀಸ್ ಇಟ್ ಮೇನ್ಲಿ ಫೆಸಿಲಿಟೇಟ್ಸ್ ಪ್ಯಾಕೇಜಿಂಗ್, ಇನ್ಸ್ಪೆಕ್ಷನ್ ಆ್ಯಂಡ್ ಮಾರ್ಕಿಂಗ್. ಸೊ ಪ್ಯಾಕೇಜಿಂಗ್ ಮಾಡೋಕ್ಕೆ, ಯಾಕಂದರೆ ಡೈರೆಕ್ಟ್ ಅಲ್ಲೇ ಪ್ಯಾಕಿಂಗ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಪ್ಯಾಕಿಂಗ್ ಮಾಡಿ ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ಮಾಡೋವರೆಗೂ ಪ್ಯಾಕೇಜಿಂಗಲ್ಲಿ ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ ಏನಾದರೂ ಆಗಿ ಪ್ಯಾಕೇಜಿಂಗ್ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ಡೈರೆಕ್ಟ್ ಹಾರ್ಬರ್ಸ್ ನಿಯರ್ ತಗೊಂಡೇ ಹೋಗಿ ಪ್ಯಾಕ್ ಮಾಡುವಂತಹದ್ದು ಮತ್ತು ಇನ್ಸ್ಪೆಕ್ಷನ್ಸ್ ಮಾಡುವಂತಹದ್ದು ಮತ್ತು ಮಾರ್ಕಿಂಗ್ ಮಾಡುವಂಥದ್ದು ಅದಕ್ಕೆ. ಸೊ ಮಾರ್ಕ್ ಮಾಡ್ತಾರಲ್ವ ಕಮೋಡಿಟೀಸ್ ಮೇಲೆ, ಅದು ಇನ್ಸ್ಪೆಕ್ಷನ್ ಎಲ್ಲ ಆದಮೇಲೆ ಮಾರ್ಕಿಂಗ್ ಮಾಡುವಂಥದ್ದು ಅದಕ್ಕೆ. ನೆಕ್ಸ್ಟ್ ಕ್ಲೈಮೇಟ್ ಕಂಟ್ರೋಲ್ಡ್ ವೇರ್ ಹೌಸಸ್. ಸೊ ಕ್ಲೈಮೇಟ್ ಕಂಟ್ರೋಲ್ಡ್ ವೇರ್ ಹೌಸಸಲ್ಲಿ ಏನಾಗುತ್ತೆ ಅಂದರೆ ಇಟ್ ಹ್ಯಾಂಡಲ್ ಸ್ಟೋರೇಜ್ ಆಫ್ ಮೆನಿ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ನೀಡ್ ಸ್ಪೆಷಲ್ ಹ್ಯಾಂಡ್ಲಿಂಗ್ ಕಂಡೀಷನ್ಸ್. ಎಸ್ಪೆಷಲಿ ಇದಕ್ಕೆ ಫ್ರೀಸರ್ಸ್ ಫಾರ್ ಫ್ರೋಝನ್ ಪ್ರಾಡಕ್ಟ್ಸ್, ಹ್ಯುಮಿಡಿಟಿ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ಸ್. ಸೊ ಕ್ಲೈಮೇಟ್ ಕಂಟ್ರೋಲ್ಡ್ ವೇರ್ ಹೌಸಸಲ್ಲಿ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಈಗ ಸಮ್ಮರ್ ಮತ್ತು ವಿಂಟರಲ್ಲಿ ಮತ್ತು ರೈನಿ ಸೀಸನ್ಸಲ್ಲಿ ಪ್ರಾಡಕ್ಟ್ಸ್ನ ಕಮೋಡಿಟೀಸ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಫ್ರೀಸರ್ಸ್ ಫಾರ್ ಫ್ರೋಝನ್ ಪ್ರಾಡಕ್ಟ್ಸ್, ಹ್ಯುಮಿಡಿಟಿ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಫಾರ್ ಡೆಲಿಕೇಟ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆರ್ ಫ್ಲವರ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಇದಕ್ಕೆ ಎಸ್ಪೆಷಲಿ ಕ್ಲೈಮೇಟ್ ಕಂಟ್ರೋಲ್ ಮಾಡುವಂತಹದ್ದು. ಈಗ ಎ ಸಿ ಪ್ರಾಡಕ್ಟ್ಸ್, the commodities which requires AC and commodities which requires warm climate. ಸೊ ಇದೆಲ್ಲ ನೋಡಬೇಕಾಗುತ್ತೆ ಇದರಲ್ಲಿ.
Next one is agricultural warehouses. Agricultural warehouses store agricultural produce grown in a certain area. So the main location is assembling or regulated markets. ಸೊ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಇರುತ್ತಲ್ವ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ MCX MCDX ಈ ಕಡೆ. ಸೊ ಆ ಕಡೆ ಟ್ರೇಡ್ ಮಾಡುವಂತಹ ಕಮೋಡಿಟೀಸ್ ಅಲ್ಲಿ ಟ್ರೇಡ್ ಮಾಡೋಕ್ಕೆ ಮುಂಚೆ ಏನು ಬಂದಿರುತ್ತೆ ಅದು ಅಸೆಂಬಲ್ ಮಾಡಿ ಒಂದು ಕಡೆ ಇಟ್ಟಿರ್ತಾರೆ. ಅದು ಅಗ್ರಿಕಲ್ಚರಲ್ ವೇರ್ ಹೌಸಸ್ ಅಂತ ಹೇಳ್ತಾರೆ ಅದನ್ನು. ಇದು ಸ್ಪೆಕ್ಯುಲೇಷನ್ ಟ್ರೇಡಿಂಗ್ಗೆ ಎನ್ಕರೇಜ್ ಮಾಡುತ್ತೆ. ಅಂದರೆ ಫ್ಯೂಚರಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರಬಹುದು ಅಂತ ಹೇಳಿ ಅವರು ಸ್ಪೆಕ್ಯುಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸ್ಪೆಕ್ಯುಲೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟಿಂಗ್ ರೈಸ್ ಇನ್ ದ ಪ್ರೈಸಸ್ ಸೊ ದಟ್ ದ ಟ್ರೇಡರ್ಸ್ ಆರ್ ಬೀನ್ ಬೆನಿಫಿಟೆಡ್. ಅಗ್ರಿಕಲ್ಚರಲ್ ಕಮಾಡಿಟೀಸ್ ಅವರು ಡೈರೆಕ್ಟಾಗಿ ರಿಸೀವ್ ಮಾಡ್ಕೊಳ್ತಾರೆ ಫಾರ್ಮರ್ಸಿಂದ, ಅಥವಾ ಮಿಡಲ್ ಮೆನ್ಸ್ ಅಥವಾ ಹೋಲ್ಸೇಲರ್ ಕಮಿಷನ್ ಏಜೆಂಟ್ಸ್ ಇರ್ತಾರಲ್ವ ಅವರಿಂದ ಅವರು ರಿಸೀವ್ ಮಾಡ್ಕೊಳ್ತಾರೆ. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರ್ ಹೌಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಸ್ಟಿಲ್ ಯು ಕ್ಯಾನ್ ಆಸ್ಕ್ ಮೀ. You can ask me in my WhatsApp number. Thank you.